ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಡಿಜಿಟಲ್ ಕಲಿಕಾ ತರಗತಿಗೆ ಸ್ವಾಗತ. ನಾನು ಡಾಕ್ಟರ್ ರತ್ನಪ್ರಭಾ, ಕನ್ನಡ ಸಹಪ್ರಾಧ್ಯಾಪಕಿ, ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಆನೇಕಲ್. ನಾನೀಗ 2ನೇ ಸೆಮಿಸ್ಟರ್ BBA ವ್ಯವಹಾರ ನಿರ್ವಹಣಾ ಕನ್ನಡ ಪಠ್ಯದ ಭಾಷಾ ಪಠ್ಯದ ಘಟಕ 4ರ ಅಧ್ಯಾಯ 11 ಸಂದರ್ಶನವೆಂಬ ಅಗ್ನಿ ಪರೀಕ್ಷೆ ಅನ್ನುವಂತಹ ಸಂಕೀರ್ಣ ಲೇಖನದ ಭಾಗವನ್ನ ವಿವರಿಸೋದಿಕ್ಕೆ ಪ್ರಯತ್ನಿಸ್ತೇನೆ. ಸಂದರ್ಶನವೆಂಬ ಅಗ್ನಿ ಪರೀಕ್ಷೆ ಲೇಖನದ ಲೇಖಕರು ಡಾಕ್ಟರ್ ನಿರಂಜನ ವಾನಳ್ಳಿಯವರು. ಮೊದಲಿಗೆ ನಾವು ಈಗ ಡಾಕ್ಟರ್ ನಿರಂಜನ ವಾನಳ್ಳಿಯವರ ಬಗೆಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ನಿರಂಜನ ವಾನಳ್ಳಿಯವರು 1965ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಾನಳ್ಳಿಯಲ್ಲಿ ಜನಿಸಿದರು. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಕವಿ, ವಿಮರ್ಶಕ, ಸಂಶೋಧಕ, ಅಧ್ಯಾಪಕ, ಅಂಕಣಕಾರ ಹಾಗೂ ಕನ್ನಡದ ಹೆಸರಾಂತ ನುಡಿ ಚಿತ್ರಕಾರರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಉಜಿರೆಯ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ನಿಯತಕಾಲಿಕ ಪತ್ರಿಕೋದ್ಯಮ, ಪರಿಸರ ಪತ್ರಿಕೋದ್ಯಮ, ಎಲ್ಲರಿಗೂ ಬೇಕು ಸಂವಹನ ಕಲೆ, ಪತ್ರಿಕಾ ಮಂಡಳಿ, ಏನು ಎತ್ತ, ಕಂಡಿದ್ದು ಕಾಡಿದ್ದು, 1 ಅಡಿ ಭೂಮಿ, ಬೊಗಸೆ ತುಂಬ ಪ್ರೀತಿ ಎಂಬುದು ಇವರ ಕೃತಿಗಳು. ನುಡಿಚಿತ್ರ, ಪ್ರಬಂಧ, ಪ್ರವಾಸ ಸಾಹಿತ್ಯ ಪ್ರಕಾರದಲ್ಲೂ ಕೆಲಸ ಮಾಡಿರುವಂಥವರು. ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಉಗ್ರಾಣ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಕೃಷ್ಣಾನಂದ ಕಾಮತ್ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ಲೇಖನ ಸಂದರ್ಶನವೆಂಬ ಅಗ್ನಿ ಪರೀಕ್ಷೆ. ಈ ಲೇಖನವನ್ನ ಎಲ್ಲರಿಗೂ ಬೇಕು ಸಂವಹನ ಕೌಶಲ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ಅಧ್ಯಯನಕ್ಕಾಗಿ ಇಲ್ಲಿ ನೀಡಲಾಗಿದೆ. ಮೊದಲಿಗೆ ನಾವು ಲೇಖನಕ್ಕೆ ಪ್ರವೇಶ ಪಡೆಯೋದಕ್ಕಿಂತ ಮುಂಚೆ ಸಂದರ್ಶನ ಅಂದ್ರೆ ಏನು ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಸಂದರ್ಶನ ಎನ್ನುವುದು ಸುದ್ದಿ ಅಥವಾ ಮಾಹಿತಿ ಸಂಗ್ರಹದ ಒಂದು ವಿಧಾನ. ನಿಗದಿತ ಸುದ್ದಿ ಅಥವಾ ಮಾಹಿತಿಗಳ ಸಂಗ್ರಹಕ್ಕಾಗಿ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನ ಸಂದರ್ಶನ ಮಾಡಬೇಕಾಗತ್ತೆ. ಹೀಗೆ ಸಂದರ್ಶನ ಮಾಡೋದ್ರಿಂದ ಎಷ್ಟೋ ಸಂದರ್ಭಗಳಲ್ಲಿ ಸಂದರ್ಶಕರಿಗೆ ಬಯಸಿದ ಮಾಹಿತಿ ಮಾತ್ರವಲ್ಲದೆ
ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳು ಕೂಡ ದೊರೆಯುತ್ತವೆ. ಬೇರೆ ಬೇರೆ ಕಾರಣಗಳಿಗಾಗಿ ಸಂದರ್ಶನ ಪ್ರಕ್ರಿಯೆಗಳು ಜರುಗುತ್ತವೆ. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಂತೂ ಸಂದರ್ಶನ ಎಂಬುದು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಶೈಕ್ಷಣಿಕವಾಗಿ ಉನ್ನತ ಹಂತವನ್ನ ಏರಿದವರು, ಪ್ರತಿಭಾವಂತರಾದವರು, ಅತ್ಯುನ್ನತ ಸಾಧನೆ ಮಾಡಿದವರು ಸಹ ಸಂದರ್ಶನವನ್ನು ಎದುರಿಸುವಾಗ ಸುಲಲಿತವಾಗಿ ಸಮರ್ಪಕವಾಗಿ ಉತ್ತರಿಸುವ ಕೌಶಲ್ಯವಿಲ್ಲದೆ ವಿಫಲತೆಯನ್ನ ಹೊಂದುವಂತಹ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಸಂದರ್ಶನವನ್ನ ನಡೆಸುವುದು ಮತ್ತು ಸಂದರ್ಶನವನ್ನ ಎದುರಿಸುವುದು ಕೂಡ ಒಂದು ರೀತಿಯ ಕಲೆ. ಈ ಎರಡು ಸಂದರ್ಭಗಳಲ್ಲಿಯೂ ದೇಹ ಭಾಷೆ ಮತ್ತು ಬೌದ್ಧಿಕ ಭಾಷೆಗಳೆರಡು ಪ್ರಮುಖ ಪಾತ್ರ ವಹಿಸುತ್ತವೆ. ಸಂದರ್ಭಕ್ಕೆ ತಕ್ಕಂತೆ ಸಂದರ್ಶನವನ್ನ ಎದುರಿಸುವುದು ಹೇಗೆ ಎನ್ನುವುದರ ವಿವೇಚನೆಯನ್ನ ಲೇಖಕರು ಈ ಲೇಖನದಲ್ಲಿ ಮಾಡಿರುವಂಥದ್ದನ್ನ ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಸಂದರ್ಶನ ಅಂದ್ರೆ ಏನು, ಹೇಗಿರುತ್ತೆ ಇತ್ಯಾದಿಯಾದಂತಹ ವಿಚಾರಗಳನ್ನ ನೀವು ದೂರದರ್ಶನದಲ್ಲಿಯೋ ಸುದ್ದಿ ಮಾಧ್ಯಮದಲ್ಲಿಯೋ ಗಮನಿಸಿರ್ತೀರ, ನಿಮಗೆ ಗೊತ್ತಿರುತ್ತೆ. ಆದರೆ ಈ ಸಂದರ್ಶನ ನಡೆಸುವಂಥದ್ದು ಮತ್ತು ಸಂದರ್ಶನವನ್ನ ಎದುರಿಸುವಂಥದ್ರಲ್ಲಿ ಅನುಸರಿಸಬೇಕಾದಂತಹ ನಿಯಮಗಳು, ಎದುರಾಗ್ತಕ್ಕಂತಹ ಅಡ್ಡಿ ಆತಂಕಗಳು, ಅದಕ್ಕಿರುವಂತಹ ಪರಿಹಾರಗಳು, ಇವೆಲ್ಲವುಗಳನ್ನ ನಾವು ಈ ಲೇಖನದಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಸಂದರ್ಶನ ಅನ್ನುವಂಥದ್ದು ಸಂ ಪ್ಲಸ್ ದರ್ಶನ ಅನ್ನುವಂತಹ ಎರಡು ಪದಗಳಿಂದ ಕೂಡಿರುವಂಥದ್ದು. ಸಂಬಂಧಿತ ವ್ಯಕ್ತಿಯನ್ನ ಭೇಟಿ ಮಾಡಿ ಮಾತನಾಡಿಸಿ ಮಾಹಿತಿಯನ್ನ ಪಡೆಯುವಂಥದ್ದೇ ಸಂದರ್ಶನ ಅನ್ನುವಂತಹ ಒಂದು ಸಾಮಾನ್ಯ ಅರ್ಥ ಕೂಡ ಇದೆ. ಈ ಮಾಹಿತಿ ಪಡೆಯುವಂತಹ ಸಂದರ್ಭದಲ್ಲಿ ಸುಮ್ಮನೆ ಭೇಟಿ ಕೊಟ್ರೆ ಸಾಕಾಗೋದಿಲ್ಲ. ಯಾವ ಮಾಹಿತಿ ಬೇಕೋ ಆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಕೆಲವು ಮುಖ್ಯವಾದಂತಹ ಪ್ರಶ್ನೆಗಳನ್ನ ಮೊದಲೇ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗತ್ತೆ. ಸಂದರ್ಶಿಸಬೇಕಾಗಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಸಿದ್ಧಪಡಿಸಿ ಇಟ್ಟುಕೊಂಡಿರುವ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಮಾಹಿತಿ ಪಡೆದುಕೊಳ್ಬೇಕು. ಇದು ಸಂದರ್ಶನ ಪ್ರಕ್ರಿಯೆಯ ಮೊದಲ ಹಂತ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನಾವು ಎರಡು ವಿಧಾನಗಳ ಸಂದರ್ಶನಗಳನ್ನ ಗಮನಿಸಿದ್ದೇವೆ. ಮೊದಲನೆಯ ವಿಭಾಗದಲ್ಲಿ ಅಥವಾ ವಿಧಾನದಲ್ಲಿ ಸಂದರ್ಶಕನಾದಂಥವನು ಯಾವ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನ ಸಂದರ್ಶನ ಮಾಡಿ ಮಾಹಿತಿ ಸಂಗ್ರಹಿಸಬೇಕೋ ಅವರನ್ನ ದೃಷ್ಟಿಯಲ್ಲಿ ಇರಿಸ್ಕೊಂಡು ಕೆಲವು ಪ್ರಶ್ನೆಗಳನ್ನ ಸಿದ್ಧಪಡಿಸ್ಕೊಳ್ತಾನೆ. ಅನಂತರ ಸಂದರ್ಶನದ ಸಮಯದಲ್ಲಿ ಸಿದ್ಧಪಡಿಸಿಟ್ಟುಕೊಂಡಿರುವಂತಹ ಒಂದೊಂದೇ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಕೆಲವು ಸಂದರ್ಶನದ ಸಮಯದಲ್ಲಿ ಭಾವಚಿತ್ರಗಳನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಈ ವಿಧಾನದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಮಾಹಿತಿ ದೊರೆಯುವುದಲ್ಲದೆ ಹೆಚ್ಚಿನ ಮಾಹಿತಿ ನಮಗೆ ಸಿಗೋದಿಲ್ಲ. ಒಬ್ಬ ನುಡಿ ಚಿತ್ರಕಾರ ಈ ವಿಧಾನದಲ್ಲಿ ಸಂದರ್ಶನ ನಡೆಸೋದಾದ್ರೆ ಆತ ಯಾರನ್ನ ಸಂದರ್ಶನ ಮಾಡ್ತಾನೋ ಆತನ ಆಂಗಿಕ ಚಲನೆಯನ್ನ, ಮಾತಿನ ವೈಖರಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಇದರಿಂದ ಆತ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಎರಡನೆಯ ವಿಧಾನ ಯಾವುದು ಅಂದ್ರೆ ವಿದ್ಯಾರ್ಥಿಗಳೇ, ಈ ಸಂದರ್ಶನದ ಎರಡನೆಯ ವಿಧಾನ ವಿವರಣಾತ್ಮಕವಾದುದು.
ಈ ವಿವರಣಾತ್ಮಕವಾದಂತಹ ವಿಧಾನದಲ್ಲಿಯೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆದರೂ ಸಂದರ್ಶಕ ಬರೀ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಸಂದರ್ಶಕ ಒಬ್ಬ ವ್ಯಕ್ತಿಗೆ ಒಂದೆರಡು ಪ್ರಶ್ನೆ ಕೇಳಿದ ಕೂಡಲೇ ಆ ವ್ಯಕ್ತಿಯಿಂದ ಉತ್ತರ ಬರ್ತಾ ಇದ್ದ ಹಾಗೆ ಸಂದರ್ಶಕ ಆ ಉತ್ತರವನ್ನೇ ಪ್ರಶ್ನೆಯನ್ನಾಗಿ ಬದಲಾಯಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾನೆ. ಇಲ್ಲಿ ಪ್ರಶ್ನೆಗಳಿಗಿಂತ ಮಾತುಕತೆಗೆ ಹೆಚ್ಚಿನ ಮನ್ನಣೆ ಇರುತ್ತೆ. ಯಾವುದೋ ಒಂದು ಸುದ್ದಿಯ ಸೂಕ್ಷ್ಮ ಸಿಕ್ಕ ಸಂದರ್ಭದಲ್ಲಿ ಸಂದರ್ಶಕ ಅದನ್ನೇ ಬಳಸ್ಕೊಂಡು ಇನ್ನೂ ಹೆಚ್ಚಿನ ವಿಷಯವನ್ನ ಸಂಗ್ರಹಿಸೋದಿಕ್ಕೆ ಸುತ್ತಿ ಬಳಸಿ ಕೆಲವು ಪ್ರಶ್ನೆಗಳನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದರ ಜೊತೆಗೆ ಸಂದರ್ಶನದ ಸಂದರ್ಭದಲ್ಲಿ ಸಂದರ್ಶಕ ಸಂದರ್ಶನ ನಡೆಸಲಿರುವ ವ್ಯಕ್ತಿಯ ಕಣ್ಣಿನ ಚಲನೆ, ಮುಖದ ಭಾವ, ಮಾತಿನ ವರಸೆ, ಅಭಿವ್ಯಕ್ತಿಯ ಏರಿಳಿತಗಳು, ಕೈಗಳ ಚಲನೆ ಇವೆಲ್ಲವನ್ನ ಗಮನಿಸಿಕೊಳ್ತಾ ಇರ್ತಾನೆ. ಬೇರೆ ಬೇರೆ ವಿವರಗಳನ್ನ ವ್ಯಕ್ತಪಡಿಸುವಾಗ ಬೇರೆ ಬೇರೆ ರೀತಿಯ ಆಂಗಿಕ ಚಲನೆ, ಸಕಾರಾತ್ಮಕವಾದ ಅಥವಾ ನಕಾರಾತ್ಮಕವಾದಂತಹ ಮಾಹಿತಿಯನ್ನ ರವಾನಿಸ್ತಾ ಇರುತ್ತೆ. ಸಂದರ್ಶಿತನ ಚಲನವಲನಗಳಿಂದಾಗಿಯೂ ಕೆಲವು ಮಾಹಿತಿಗಳನ್ನ ಸಂದರ್ಶಕ ಕಂಡುಕೊಳ್ಳುವಂತಹ ಸೂಕ್ಷ್ಮತೆಯನ್ನ ಒಳಗೊಂಡಿರ್ತಾನೆ. ವಿದ್ಯಾರ್ಥಿಗಳೇ, ಸಂದರ್ಶನದ ಒಳಗಡೆ ಬೇರೆ ಬೇರೆ ವೈವಿಧ್ಯಮಯವಾದಂತಹ ಬೇರೆ ಬೇರೆ ರೀತಿಯ ಸಂದರ್ಶನ ಪ್ರಕ್ರಿಯೆಗಳು ಕೂಡ ಜರುಗುತ್ತವೆ. ಆಕಾಶವಾಣಿಯಲ್ಲಿ ಸಂದರ್ಶನವನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಂದರ್ಶಕನಾಗಲಿ ಸಂದರ್ಶನ ನೀಡ್ತಾ ಇರುವಂತಹ ವ್ಯಕ್ತಿಯಾಗ್ಲಿ ನಮಗೆ ಕಾಣಿಸೋದಿಲ್ಲ. ಅವರ ಮಾತುಗಳು ಮಾತ್ರ ಕೇಳಿಸ್ತಾ ಇರುತ್ತವೆ. ಇದು ಒಂದು ವಿಧದ ಸಂದರ್ಶನ. ದೂರದರ್ಶನದಲ್ಲಿ ಸಂದರ್ಶನ ನಡೆಸುವಂತಹ ಸಂದರ್ಭದಲ್ಲಿ ಸಂದರ್ಶಕ ಮತ್ತು ಸಂದರ್ಶಿತ, ಸಂದರ್ಶನವನ್ನ ನಡೆಸ್ತಾ ಇರುವಂತವನು ಸಂದರ್ಶನಕ್ಕೆ ಬಂದು ಭಾಗಿಯಾಗಿ ಸಂದರ್ಶಕ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರುವಂತವನು, ಇಬ್ರು ಕೂಡ ನಮಗೆ ಗೋಚರಿಸ್ತಾರೆ, ಕಾಣಿಸ್ತಾರೆ. ಪತ್ರಿಕಾ ಸಂದರ್ಶನದಲ್ಲಿ ಆದ್ರೆ ಬರೀ ಭಾವಚಿತ್ರಗಳನ್ನ ಬಳಸ್ಕೊಂಡು ಸಂದರ್ಶನದ ಮೂಲ ಅಂಶಗಳನ್ನ ದಾಖಲು ಮಾಡಿರ್ತಾರೆ. ಪ್ರಸ್ತುತ ಡಾಕ್ಟರ್ ನಿರಂಜನ ವಾನಳ್ಳಿಯವರು ಈ ಲೇಖನದ ಒಳಗೆ ಸಂದರ್ಶನ ಪ್ರಕ್ರಿಯೆಯ ಪ್ರಮುಖ ಅಂಶಗಳನ್ನ ವಿವೇಚಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಡಾಕ್ಟರ್ ನಿರಂಜನ ವಾನಳ್ಳಿಯವರು ಉದ್ಯೋಗಾವಕಾಶಗಳ ಸೇವಾ ಕೇಂದ್ರದ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗಮನಿಸಿದಂತಹ ಅವರ ಅನುಭವಕ್ಕೆ ಬಂದಂತಹ ಅಂಶಗಳ ಆಧಾರದ ಮೇಲೆ ಅವರು ಈ ಲೇಖನವನ್ನ ಸಿದ್ಧಪಡಿಸಿದ್ದಾರೆ. ಇಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಗತ್ಯವಾದಂತಹ ಸೂಕ್ಷ್ಮ ಕೌಶಲಗಳನ್ನ ಅವರಲ್ಲಿ ಅಭಿವೃದ್ಧಿಪಡಿಸಿ ಅವರನ್ನ ಉದ್ಯೋಗಕ್ಕೆ ಸಜ್ಜುಗೊಳಿಸುವಂತೆ ಮಾಡುವ ಪ್ರಯತ್ನದ ಫಲವಾಗಿ ಈ ಲೇಖನ ರೂಪಿತವಾಗಿರುವಂಥದ್ದನ್ನ ನಾವು ಗಮನಿಸ್ತೇವೆ. ಸಂದರ್ಶನ ಎದುರಿಸುವ ಸಂದರ್ಭದಲ್ಲಿ ಎದುರಾಗ್ತಕ್ಕಂತಹ ಆಗುಹೋಗುಗಳು ಮತ್ತು ಅದಕ್ಕೆ ಇರುವಂತಹ ಪರಿಹಾರಗಳನ್ನ ವಾನಳ್ಳಿಯವರು ಈ ಲೇಖನದಲ್ಲಿ ವಿವರಿಸಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಂತೂ ಸಂದರ್ಶನದಲ್ಲಿ ಯಶಸ್ವಿಯಾಗದೆ ಸೋಲ್ತಾ ಇರುವಂತವರೇ ಹೆಚ್ಚಾಗಿದ್ದಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪೂರ್ವಭಾವಿಯಾಗಿ ಸಂದರ್ಶನದಂತಹ ಪ್ರಕ್ರಿಯೆಯಲ್ಲಿ ಎದುರಾಗುವ ಅಡ್ಡಿ ಆತಂಕ, ಸಮಸ್ಯೆಗಳು ಮತ್ತು ಅದಕ್ಕಿರುವ ಪರಿಹಾರಗಳನ್ನು ಗ್ರಹಿಸಿ ಅಳವಡಿಸಿಕೊಂಡರೆ ಸಂದರ್ಶನದಲ್ಲಿ ಯಶಸ್ಸನ್ನ ಸಾಧಿಸಬಹುದು. ಆ ಕಾರಣಕ್ಕಾಗಿ ಶ್ರೀಯುತ ನಿರಂಜನ ವಾನಳ್ಳಿಯವರು
ಈ ಲೇಖನದಲ್ಲಿ ಅಂತಹ ಒಂದು ಪ್ರಯತ್ನವನ್ನ ಮಾಡಿರುವಂಥದನ್ನ ನಾವು ಗಮನಿಸ್ತೇವೆ. ಈ ಮೊದಲ ಅವಧಿಯ ಸೆಷನ್ನಲ್ಲಿ ಸಂದರ್ಶನದ ಬಗೆಗಿನ ಒಂದು ಸ್ವರೂಪವನ್ನ, ಸಂದರ್ಶನದ ಆಗುಹೋಗುಗಳ ಬಗೆಗೆ ನಿರಂಜನ ವಾನಳ್ಳಿಯವರ ಆಶಯ ಏನು ಅನ್ನುವಂಥದನ್ನ ಗಮನಿಸಿದ್ದೇವೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಇದರ ವಿಸ್ತೃತ ಭಾಗವನ್ನ, ಪಠ್ಯದ ವಿಶ್ಲೇಷಣೆಯನ್ನ ನಾವು ಗಮನಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ.